ರಾಜ್ಯ ಸರ್ಕಾರದಿಂದ ಮುಂಗಾರು ಅಧಿವೇಶನಕ್ಕೆ ಸಕಲ ರೀತಿಯ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಬಟ್ ಈ ಹೊತ್ತಲ್ಲಿ ಆಡಳಿತ ಪಕ್ಷವನ್ನ ಕಟ್ಟಹಾಕುವುದಕ್ಕೆ ವಿಪಕ್ಷಗಳು ಕೂಡ ಸರ್ವಸನ್ನದ್ಧವಾಗಿದೆ. ಹಲವು ಅಸ್ತ್ರಗಳನ್ನ ಪ್ರಮುಖವಾಗಿ ತನ್ನ ಬತ್ತಳಿಕೆಯಲ್ಲಿ ಇಟ್ಕೊಂಡಿದೆ. ಹಾಗಾದ್ರೆ ಆ ಅಸ್ತ್ರಗಳು ಏನು, ಆಡಳಿತ ಪಕ್ಷ ಯಾವ ರೀತಿ ಇದನ್ನ ಫೇಸ್ ಮಾಡುತ್ತೆ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ನಮಗೆಲ್ಲ ಗೊತ್ತು, ಸರ್ಕಾರಕ್ಕೆ 2 ವರ್ಷ ತುಂಬಿದ ಸಂಭ್ರಮ ಒಂದ್ ಕಡೆ ಆದ್ರೆ ವಿರೋಧ ಪಕ್ಷಗಳು ಸರ್ಕಾರವನ್ನಾಗಿ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ತಂತ್ರವನ್ನ ಕೂಡ ಹೂಡ್ತಾ ಇದೆ. ಆದರೆ ವಿರೋಧ ಪಕ್ಷವಾಗಿರುವಂತಹ ಬಿಜೆಪಿಯ 18 ಜನ ಶಾಸಕರು ಜುಟ್ಟು ವಿಧಾನಸಭೆಯ ಸಭಾಧ್ಯಕ್ಷ ಸ್ಪೀಕರ್ ಅವರ ಕೈಯಲ್ಲಿದೆ. ಕಾರಣ, ಈ ಹಿಂದೆ 18 ಜನ ಶಾಸಕರನ್ನ ಕೂಡ ಅನರ್ಹಗೊಳಿಸಿದ್ರು ಸ್ಪೀಕರ್ ಅವರು. ಆ ಆದೇಶವನ್ನ ವಾಪಸ್ ಪಡಿಲೇಬೇಕು ಅಂತ ನಿರಂತರವಾಗಿ ಬಿಜೆಪಿ ನಾಯಕರು ಹೋರಾಟವನ್ನ ಕೂಡ ಮಾಡಿದ್ರು. ಹಾಗಾಗಿ ಸ್ಪೀಕರ್ ಅವರ ನಿರ್ಧಾರ ಈ ಬಿಜೆಪಿಯ ಅನರ್ಹ ಶಾಸಕರ ವಿರುದ್ಧ ತೆಗೆದುಕೊಳ್ಳುವಂತಹ ಕ್ರಮ, ಆ ಆದೇಶವನ್ನ ವಾಪಸ್ ಪಡೆದುಕೊಳ್ತಾರಾ, ಒತ್ತಡಕ್ಕೆ ಮಣಿತಾರಾ, ಇದೆಲ್ಲವೂ ಕೂಡ ಸದ್ಯಕ್ಕೆ ಇರುವಂತಹ ಕುತೂಹಲ. ಬಟ್ ಎನಿವೆ, ಇದನ್ನ ಪಕ್ಕಕ್ಕಿಟ್ಟು ನೋಡೋದಾದ್ರೆ ಉಳಿದಂತಹ ಬಿಜೆಪಿಯ ಶಾಸಕರು ಆಡಳಿತ ಪಕ್ಷವನ್ನ ಕಟ್ಟಿ ಹಾಕುವುದಕ್ಕೆ ಇದೆಲ್ಲವನ್ನ ಕೂಡ ಪ್ರಮುಖ ಅಸ್ತ್ರವಾಗಿ ಬಳಕೆ ಮಾಡುವುದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಅನ್ನೋದು ಕೂಡ ಪ್ರಮುಖವಾಗಿ ಇರುವಂತಹ ವಿಚಾರಗಳು. ಬಟ್ ಆಡಳಿತ ಪಕ್ಷ ಕೂಡ ನಾವು ರೆಡಿ ಆಗಿದ್ದೀವಿ, ಯಾವುದೇ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ಕೂಡ ಅದಕ್ಕೆ ಸಮರ್ಥವಾಗಿ ಉತ್ತರ ಕೊಡೋದಕ್ಕೆ ಸಿದ್ಧರಿದ್ದೀವಿ ಅಂತ ಸಿಎಂ ಸಿದ್ದರಾಮಯ್ಯನವರ ಆದಿಯಾಗಿ ಎಲ್ಲರೂ ಕೂಡ ಸಿದ್ಧರಾಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಎರಡೂ ಪಕ್ಷದಲ್ಲೂ ಕೂಡ ನಾಯಕತ್ವದ ಬದಲಾವಣೆಯ ವಿಚಾರಗಳು ಪದೇ ಪದೇ ಮುನ್ನೆಲೆಗೆ ಬಂದಿದೆ. ಹಾಗಾಗಿ ನೀವು ನಾಯಕತ್ವ ಬದಲಾವಣೆಯ ವಿಚಾರವನ್ನ ಅಸ್ತ್ರವಾಗಿ ಬಳಕೆ ಮಾಡ್ಕೊಳ್ತೀರಿ ಅಂತ ಆದ್ರೂ ಕೂಡ ನಿಮ್ಮ ಪಕ್ಷದಲ್ಲೂ ಕೂಡ ಅದು ಸರಿಯಾಗಿರ್ಬೇಕಲ್ವಾ? ಆಡಳಿತ ಪಕ್ಷಕ್ಕೂ ಕೂಡ ಹಲವು ಅಸ್ತ್ರಗಳು ವಿಪಕ್ಷಗಳ ವಿರುದ್ಧ ಇದೆ. ಹಾಗಾಗಿ ಈ ಕಲಾಪಗಳು ಹೆಂಗೆ ನಡೆಯುತ್ತೆ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಎನಿವೆ, ಜನಸಾಮಾನ್ಯರ ಕುತೂಹಲ ಹೆಂಗಿರುತ್ತೆ ಅಂದ್ರೆ, ಅಧಿವೇಶನ ಈ ಕಲಾಪಗಳು ಪ್ರಾರಂಭ ಆದ್ರೆ ಅಟ್ಲೀಸ್ಟ್ ಕ್ಷೇತ್ರಗಳ ಸಮಸ್ಯೆ ಬಗ್ಗೆ ಪ್ರಸ್ತಾಪ ಆಗಬೇಕು, ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು, ಅದಕ್ಕೆ ಸಂಬಂಧಪಟ್ಟಂತಹ ಪರಿಹಾರವನ್ನ ಕಂಡು ಹಿಡಿದುಕೊಳ್ಳುವಂತಹ ಪ್ರಯತ್ನಗಳು ಜನಪ್ರತಿನಿಧಿಗಳಿಂದ ಆಗಬೇಕು. ನಾವೇ ಆಯ್ಕೆ ಮಾಡಿರುವಂತಹ ಜನಪ್ರತಿನಿಧಿಗಳು. ಅದನ್ನ ಬಿಟ್ಟು ರಾಜಕೀಯ ಕೆಸರೆರಚಾಟಕ್ಕೆ ಕಲಾಪಗಳು ವ್ಯರ್ಥ ಆಗೋದು ಬೇಡ ಅಂತ. ಬಟ್ ವ್ಯರ್ಥ ಆಗುವಂತ ಎಲ್ಲಾ ಸಾಧ್ಯತೆಗಳು ಇನಿಷಿಯಲ್ ಡೇಸ್ ಅಲ್ಲೇ ನಮಗೆ ಕಾಣಿಸ್ತಾ ಇದೆ. ಕಾರಣ ಅಂತ ಅಸ್ತ್ರಗಳು ಎರಡೂ ಕಡೆ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ.